ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಇವತ್ತು ಕನ್ನಡದ ಒಬ್ಬ ವಿಶಿಷ್ಟ ಕಲಾವಿದ MS ಲೋಕೇಶ್ ಅವರನ್ನು ಕುರಿತಂತೆ ಒಂದು ಪುಟ್ಟ ಸರಣಿಯನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀನಿ. ನೋಡಿ, ಒಂದೇ ಹೆಸರಿನ ಕಲಾವಿದರು ಚಿತ್ರರಂಗದಲ್ಲಿ ಇದ್ದರೆ ಅವರ ನಂತರದ ತಲೆಮಾರಿನವರಿಗೆ ಒಂದು ರೀತಿಯ ಗೊಂದಲ ಉಂಟಾಗುತ್ತೆ ಅನ್ನೋದಕ್ಕೆ ಲೋಕೇಶ್ ಅವರು ಸಾಕ್ಷಿ. ಯಾಕೆಂದರೆ ಕೆಲವು ದಿನಗಳ ಹಿಂದೆ ನಾವು ಒಂದು ಸಂಚಿಕೆಯಲ್ಲಿ ಲೋಕೇಶ್ ಅವರು, ನಾನಿಲ್ಲಿ ಲೋಕೇಶ್ ಅಂತ ಹೇಳ್ತಾ ಇರೋದು ಭೂತಯ್ಯನ ಮಗ ಲೋಕೇಶ್ ಅವರು ತಮ್ಮ ಮರಣಾನಂತರ ತಮ್ಮ ದೇಹವನ್ನು ಮೆಡಿಕಲ್ ಕಾಲೇಜಿಗೆ ದಾನ ಮಾಡ್ತಾರೆ. ಅದರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಆ ಒಂದು ಸಂಚಿಕೆಯ ಕಮೆಂಟ್ ಬಾಕ್ಸ್ನಲ್ಲಿ ಒಬ್ಬ ವೀಕ್ಷಕರು ಒಂದು ಕಮೆಂಟನ್ನು ಹಾಕಿದ್ರು, ಇವರಿಗೆ 2 ಮದುವೆ ಆಗಿತ್ತು ಅಲ್ವಾ ಅಂತ. ಅಲ್ಲಿ ಮತ್ತೊಬ್ಬರು ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟರು. ನೀವು ಹೇಳ್ತಾ ಇರೋದು ಮೈಸೂರು ಲೋಕೇಶ್, ಅವರಿಗೆ 2 ಮದುವೆಗಳಾಗಿದ್ದಿದ್ದು, ಆದರೆ ಭೂತಯ್ಯನ ಮಗ ಲೋಕೇಶ್ ಅವರಿಗೆ 2 ಮದುವೆ ಆಗಿರಲಿಲ್ಲ ಅಂತ. ನೋಡಿ, ಒಂದೇ ಹೆಸರಿದ್ದರೆ ಎಂಥೆಂಥ ಗೊಂದಲಗಳಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಚಿತ್ರರಂಗದಲ್ಲಿ ಒಂದು ಭದ್ರವಾದ ಸ್ಥಾನವನ್ನು ಗಳಿಸ್ಕೋಬೇಕಾದ್ರೆ ಕಲಾವಿದರಾಗಲಿ ತಂತ್ರಜ್ಞರಾಗಲಿ ಅವರಿಗೆ ಮೊದಲನೇದಾಗಿ ಪ್ರತಿಭೆ ಇರಬೇಕು, ಅವಕಾಶಗಳು ಬರಬೇಕು, ಮುಖ್ಯವಾಗಿ ಅದೃಷ್ಟ ಇರಬೇಕು, ಯಾರಾದರೂ ಗಾಡ್ ಫಾದರ್ ಇರಬೇಕು, ಕಾಲ ಕೂಡಿ ಬರಬೇಕು, ಅಥವಾ ಹಣ ಇದ್ದರೆ ತಮ್ಮ ಪ್ರತಿಭೆಯನ್ನು ತಾವೇ ಆ ಹಣವನ್ನು ಹಾಕಿ ತೋರ್ಪಡಿಸಬಹುದು. ಈ ರೀತಿ ಬೇಕಾದಷ್ಟು ಬೇಕುಗಳು ಬೇಕು ಚಿತ್ರರಂಗದಲ್ಲಿ. ಇವುಗಳಲ್ಲಿ ಒಂದೆರಡು ಅಂಶಗಳು ಇಲ್ಲದೇ ಇದ್ದರೂ ಸಹ ಕೆಲವರು ನೆಲೆ ನಿಂತಿರುವಂಥ ಉದಾಹರಣೆಗಳಿದೆ. ಆದರೆ ಲೋಕೇಶ್ ಅವರ ವಿಚಾರಕ್ಕೆ ಬಂದರೆ, ಅವರ ತಂದೆ MV ಸುಬ್ಬಯ್ಯ ನಾಯ್ಡು ಅವರು ಕನ್ನಡದ ಮೊದಲ ವಾಕ್ಚಿತ್ರ ಸತಿ ಸುಲೋಚನಾ ಚಿತ್ರದ ನಾಯಕರು. ಆ ಚಿತ್ರದ ನಾಯಕಿ ಲಕ್ಷ್ಮೀಬಾಯಿ ಅವರು ಸುಬ್ಬಯ್ಯ ನಾಯ್ಡು ಅವರ ತಾರಾಪತ್ನಿ, ಅಂದರೆ ಲೋಕೇಶ್ ಅವರಿಗೆ ಚಿಕ್ಕಮ್ಮ. ಇನ್ನು ಸುಬ್ಬಯ್ಯ ನಾಯ್ಡು ಅವರು ಚಿತ್ರರಂಗಕ್ಕೆ ಬರುವ ಮೊದಲೇ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿ ಎನ್ನುವ ಒಂದು ಸಂಸ್ಥೆಯನ್ನು ಕಟ್ಟಿ ನೂರಾರು ಜನರಿಗೆ ಬದುಕನ್ನು ಕಟ್ಟಿಕೊಟ್ಟವರು, ಅಭಿನಯವನ್ನು ಹೇಳಿಕೊಟ್ಟವರು, ರಂಗಭೂಮಿಯ ಮೇಲೆ ಅದ್ಭುತವಾದ ಪಾತ್ರಗಳನ್ನು ನಿರ್ವಹಣೆ ಮಾಡಿರುವವರು. ಅಂಥವರ ಮಗನಾದ ಲೋಕೇಶ್ ಅವರಿಗೆ ಚಿತ್ರರಂಗ ಪ್ರವೇಶ ಅಷ್ಟೇನು ಸುಲಭವಾಗಿರಲಿಲ್ಲ. ಮನಸ್ಸು ಮಾಡಿದರೆ ತಂದೆಯೇ ಮಗನನ್ನು ಚಿತ್ರರಂಗಕ್ಕೆ ಕರೆದುಕೊಂಡು ಬರಬಹುದಾಗಿತ್ತು. ಆದರೆ ಆ ಕೆಲಸ ಒಂದು ವಿಚಿತ್ರ ಸನ್ನಿವೇಶದಲ್ಲಿ ನಡೆಯುತ್ತೆ. ಬಹಳ ಸ್ವಾರಸ್ಯಕರವಾದ ಕಥೆ. ಲೋಕೇಶ್ ಅವರನ್ನು ಕುರಿತಂತೆ ಈ ಸರಣಿಯನ್ನು ಮಾಡೋದಕ್ಕೆ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು 75 ವರ್ಷಗಳಾದ ಸಂದರ್ಭದಲ್ಲಿ ಹೊರತಂದಿರುವಂಥ ಪುಸ್ತಕ ಮಾಲಿಕೆಯಲ್ಲಿ ಸುಮನಾ ಕಿತ್ತೂರ್ ಅವರು ಬರೆದಿರುವಂಥ ಒಂದು ಪುಟ್ಟ ಪುಸ್ತಕ ಇದೆ. ಜೊತೆಗೆ ಲೋಕೇಶ್ ಅವರ ಅಕ್ಕ ಬಂಗಾರಮ್ಮನವರು ಬರೆದಿರುವ ನಟರತ್ನ ಎನ್ನುವ ಪುಸ್ತಕ ಕೂಡ ಪ್ರಕಟವಾಗಿತ್ತು. ಇದಲ್ಲದೆ ಲೋಕೇಶ್ ಅವರ ತಾರಾಪತ್ನಿ ಗಿರಿಜಾ ಲೋಕೇಶ್ ಅವರು ತಮ್ಮ ಜೀವನದ ಕಥೆಯನ್ನು ಜೋಗಿ ಅವರಿಂದ ಗಿರಿಜಾ ಪರಸಂಗ ಎನ್ನುವ ಹೆಸರಿನಲ್ಲಿ ಪ್ರಕಟಿಸಿದ್ದಾರೆ. ಜೊತೆಗೆ ಗಿರಿಜಾ ಲೋಕೇಶ್ ಅವರು ಆರಂಭದ ದಿನಗಳಲ್ಲಿ ನಮ್ಮ ವಾಹಿನಿಯಲ್ಲಿ ದೀರ್ಘವಾದ ಸಂದರ್ಶನವನ್ನು ಕೂಡ ಕೊಟ್ಟಿದ್ದಾರೆ. ಇದಲ್ಲದೆ ಲೋಕೇಶ್ ಅವರ ಪುತ್ರರಾದ ಸೃಜನ್ ಲೋಕೇಶ್ ಅವರು, ಪೂಜಾ ಲೋಕೇಶ್ ಅವರೂ ಸಹ ಪ್ರದರ್ಶನ ಕಲೆಯಲ್ಲಿ ಇರುವಂಥವರೇ. ಇವರ ಅನೇಕ ಬರಹಗಳು, ಸಂದರ್ಶನಗಳು ಈ ಪುಸ್ತಕಗಳಿಂದ ಆಧರಿಸಿ ಈ ಒಂದು ಸರಣಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಲೋಕೇಶ್ ಅವರ ತಾಯಿ ಸುಬ್ಬಯ್ಯ ನಾಯ್ಡು ಅವರ ಮೊದಲನೇ ಪತ್ನಿ ವೆಂಕಟಮ್ಮನವರು. ಈ ದಂಪತಿಗಳಿಗೆ 2 ಮಕ್ಕಳು. ದೊಡ್ಡವರು ಲೋಕೇಶ್ ಅವರ ಅಕ್ಕ MS ಬಂಗಾರಮ್ಮ, ಎರಡನೆಯವರೇ ಲೋಕೇಶ್. ಸುಬ್ಬಯ್ಯ ನಾಯ್ಡು ಅವರು ರಾಜ್ಯದಾದ್ಯಂತ, ರಾಜ್ಯದ ಹೊರಗೂ ಕೂಡ ತಮ್ಮ ನಾಟಕ ಮಂಡಳಿಯನ್ನು ಕಟ್ಟಿಕೊಂಡು ಪ್ರವಾಸ ಮಾಡ್ತಾ ಇದ್ದಿದ್ದರಿಂದ ಪೂರ್ಣ ಪ್ರಮಾಣದಲ್ಲಿ ಅವರು ನಾಟಕಕ್ಕೆ ತಮ್ಮ ಜೀವನವನ್ನು ಧಾರೆ ಎರೆದಿದ್ದರಿಂದಾಗಿ ಹೆಚ್ಚಾಗಿ ಕುಟುಂಬದ ಕಡೆ ಗಮನ ಕೊಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಹಾಗಾಗಿ ಅವರು ಲಕ್ಷ್ಮೀಬಾಯಿಯವರನ್ನು ತಾರಾಪತ್ನಿಯಾಗಿ ಸ್ವೀಕರಿಸ್ತಾರೆ. ವೆಂಕಟಮ್ಮನವರ ಮನೆಗೆ ಅವರು ಬರ್ತಾ ಇದ್ದಿದ್ದು ಅಪರೂಪಕ್ಕೊಮ್ಮೆ. ಹಾಗಾಗಿ ಲೋಕೇಶ್ ಅವರಿಗೆ ತಂದೆ ಅಂದರೆ ಒಂದು ರೀತಿಯ ಭಯ. ಯಾಕೆ ಅಂದರೆ ಅನೇಕರಿಂದ ತಮ್ಮ ತಂದೆಯ ಬಗ್ಗೆ ಕೇಳಿದರು. ಧೀರೋದಾತ್ತವಾದ ಪಾತ್ರಗಳನ್ನು ಮಾಡ್ತಾ ಇದ್ದಂಥ ಒಬ್ಬ ಆಜಾನುಬಾಹು ವ್ಯಕ್ತಿ, ಜೊತೆಗೆ ಗಂಭೀರ ಮುಖಮುದ್ರೆ, ಗಿರಿಜಾ ಮೀಸೆ. ಅವರ ಎದುರಿಗೆ ನಿಂತರೆ ಎಷ್ಟೋ ಜನ ಕಲಾವಿದರಿಗೆ ಬೆವರಿಳಿತಾ ಇತ್ತಂತೆ. ಈ ಕಥೆಗಳನ್ನೆಲ್ಲ ಕೇಳಿದಂಥ ಪುಟ್ಟ ಲೋಕೇಶ್ಗೆ ತಮ್ಮ ತಂದೆಯನ್ನು ಕಂಡ್ರೆ ಏನೋ ಒಂದು ರೀತಿಯ ಭಯ. ಜೊತೆಗೆ ಅವರು ಬರ್ತಾ ಇದ್ದಿದ್ದೇ ಅಪರೂಪಕ್ಕೊಮ್ಮೆ. ಹಾಗೆ ಬಂದಾಗಲೂ ಸುಬ್ಬಯ್ಯ ನಾಯ್ಡು ಅವರು, ಯಾಕೆ ಇವನು ಯಾವಾಗಲೂ ಒಂಥರ ಡಲ್ ಹೊಡಿತಾ ಇರ್ತಾನೆ ಅಂತ ವೆಂಕಟಮ್ಮನವರನ್ನು ಕೇಳಿದ್ರೆ ಅವ್ರು ಹೇಳ್ತಾ ಇದ್ರಂತೆ, ನೀವು ಬರೋದೇ ಅಪರೂಪಕ್ಕೊಂದು ಸಲ, ಹಾಗಾಗಿ ನಿಮ್ಮನ್ನು ಕಂಡ್ರೆ ಒಂದು ರೀತಿ ಭಯ ಆಗಿರ್ತಾನೆ ಅಂತ. 1958ರಲ್ಲಿ ಸುಬ್ಬಯ್ಯ ನಾಯ್ಡು ಅವರು ತಮ್ಮದೇ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿಯ ಒಂದು ಬ್ಯಾನರ್ನಲ್ಲಿ
ಭಕ್ತ ಪ್ರಹ್ಲಾದ ಚಿತ್ರವನ್ನು ತೆರೆಗೆ ತರೋದಕ್ಕೆ ಸಿದ್ಧತೆಯನ್ನು ಮಾಡ್ಕೋತಾರೆ. ತಾವೇ ಹಿರಣ್ಯಕಶಿಪು ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ಒಂದು ನಿರ್ಧಾರಕ್ಕೂ ಬರ್ತಾರೆ. ಆದರೆ ಪ್ರಹ್ಲಾದನ ಪಾತ್ರಕ್ಕೆ ಸೂಕ್ತವಾದ ಪಾತ್ರಧಾರಿ ಇಲ್ಲದೆ ಆ ಚಿತ್ರ ನಿಧಾನವಾಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ವೆಂಕಟಮ್ಮನವರಿಗೆ ಒಂದು ಆಲೋಚನೆ ಬರುತ್ತೆ. ಹೇಗೂ ನನ್ನ ಮಗ ಇದ್ದಾನೆ, ಪ್ರಹ್ಲಾದನ ಒಂದು ಪಾತ್ರಕ್ಕೆ ಸೂಕ್ತವಾದಂಥ ಒಂದು ವಯಸ್ಸು, ಇವನನ್ನೇ ಯಾಕೆ ಪಾತ್ರಕ್ಕೆ ತೆಗೆದುಕೊಳ್ಳಬಾರ್ದು ಅಂತ. ಆದರೆ ಸುಬ್ಬಯ್ಯ ನಾಯ್ಡು ಅವರಿಗೆ ಯಾವುದೇ ಕಾರಣಕ್ಕೂ ತಮ್ಮ ಮಗನನ್ನು ನಾಟಕಕ್ಕೆ ತರೋದಕ್ಕೆ ಅಂಥ ಆಸಕ್ತಿ ಏನೂ ಇರಲಿಲ್ಲ. ಅದು ವೆಂಕಟಮ್ಮನವರಿಗೆ ಗೊತ್ತಿತ್ತು. ಹೇಳಿದ್ರೆ ಅವರು ಖಂಡಿತವಾಗಿಯೂ ಒಪ್ಪೋದಿಲ್ಲ ಅಂತ. ಆದರೆ ವೆಂಕಟಮ್ಮನವರಿಗೆ ಒತ್ತಾಸೆಯಾಗಿದ್ದಿದ್ದು ಅವರ ಮಗಳು ಬಂಗಾರಮ್ಮನವರು, ಅಂದರೆ ಲೋಕೇಶ್ ಅವರ ಅಕ್ಕ. ಬಂಗಾರಮ್ಮನವರು ಆ ಚಿತ್ರಕ್ಕೆ ಕಥೆ ಹಾಗೂ ಸಂಭಾಷಣೆಯನ್ನು ಬರೆದಿರುವವರು. ಜೊತೆಗೆ ಸುಬ್ಬಯ್ಯ ನಾಯ್ಡು ಅವರ ನಾಟಕ ಕಂಪನಿಯ ಕೆಲಸಗಳಲ್ಲೂ ಅವರಿಗೆ ಹೆಗಲು ಕೊಡ್ತಾ ಇದ್ದಂಥ ಒಬ್ಬ ದಿಟ್ಟ ಮಹಿಳೆ. ಅವರು ತಾಯಿಯ ಜೊತೆ ಸೇರಿಕೊಂಡು ತಮ್ಮನಿಗೆ ಒಂದು ಅವಕಾಶವನ್ನು ಕೊಡಿಸುವ ಸಲುವಾಗಿ ಒಂದು ನಾಟಕವನ್ನು ಆಡ್ತಾರೆ. ಲೋಕೇಶ್ ಅವರ ಕುಟುಂಬ ಆಗ ಮೈಸೂರಿನಲ್ಲಿ ನೆಲೆಸಿದ್ದಿದ್ದು, ಅವರ ಜನನ ಕೂಡ ಮೈಸೂರಿನಲ್ಲೇ ಆಗಿದ್ದು. ವೆಂಕಟಮ್ಮ ಹಾಗೂ ಬಂಗಾರಮ್ಮನವರು ಸೇರಿಕೊಂಡು 10 ವರ್ಷದ ಹುಡುಗ ಲೋಕೇಶ್ನನ್ನು ಒಂದು ಫೋಟೋ ಸ್ಟುಡಿಯೋಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮೇಕಪ್ ಸುಬ್ಬಣ್ಣನವರಿಂದ ಪ್ರಹ್ಲಾದನ ಪಾತ್ರದ ಒಂದು ಮೇಕಪ್ಪನ್ನು ಹಾಕಿಸ್ತಾರೆ. ಸ್ಟುಡಿಯೋಗೆ ಹೋಗಿ ಅಲ್ಲಿ ಫೋಟೋಗಳನ್ನು ತೆಗೆಸ್ತಾರೆ. ಆ ಫೋಟೋವನ್ನು ಮದ್ರಾಸಿನಲ್ಲಿದ್ದಂಥ ಸುಬ್ಬಯ್ಯ ನಾಯ್ಡು ಅವರಿಗೆ ಪೋಸ್ಟ್ನಲ್ಲಿ ಕಳಿಸ್ತಾರೆ. ನಮ್ಮ ಪರಿಚಯದವರೇ ಒಬ್ಬರಿದ್ದಾರೆ, ಅವರ ಮನೆಯಲ್ಲಿ ಒಂದು ಹೆಣ್ಣು ಮಗು ಇದೆ, ಆ ಮಗು ಪ್ರಹ್ಲಾದನ ಪಾತ್ರಕ್ಕೆ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ, ಈ ಫೋಟೋಗಳನ್ನು ನೋಡಿ ಅಂತ ಒಂದು ಪತ್ರವನ್ನು ಕೂಡ ಬರೀತಾರೆ. ಪ್ರಹ್ಲಾದನ ಪಾತ್ರಕ್ಕಾಗಿ ಪಾತ್ರಧಾರಿಯನ್ನು ಹುಡುಕ್ತಾ ಇದ್ದಂಥ ಚಿತ್ರತಂಡದವರ ಕೈಗೆ ಆ ಫೋಟೋ ಸಿಗುತ್ತೆ. ಚಿತ್ರತಂಡದ ಅನೇಕರು ಫೋಟೋವನ್ನು ನೋಡ್ತಾರೆ. ಮುದ್ದಾದ ಹುಡುಗ ಪ್ರಹ್ಲಾದನ ಪಾತ್ರಕ್ಕೆ ಹೊಂದಾಣಿಕೆ ಆಗ್ತಾನೆ, ಜೊತೆಗೆ ನೋಡೋದಕ್ಕೂ ಸ್ವಲ್ಪ ಸುಬ್ಬಯ್ಯ ನಾಯ್ಡು ಅವರ ಥರನೇ ಕಾಣ್ತಾನೆ ಅಂತ ಹೇಳಿ ಅವರೆಲ್ಲರೂ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಸುಬ್ಬಯ್ಯ ನಾಯ್ಡು ಅವರು ಫೋಟೋ ನೋಡಿ ತಮ್ಮ ಮಗ ಅನ್ನುವ ಗುರುತು ಸಿಗದೆ, ಆಗ್ಬೋದು ನೀವೆಲ್ಲ ಹೇಳಿದ ಮೇಲೆ ಹೋಗಿ ನೋಡ್ತೀನಿ ಅಂತ ಹೇಳಿ ಮೈಸೂರಿಗೆ ಬರ್ತಾರೆ. ಮನೆಗೆ ಬಂದು ಪತ್ನಿಯನ್ನು ಕೇಳ್ತಾರೆ, ಕರ್ಸು ಆ ಹುಡುಗಿನ ನೋಡೋಣ ಅಂತ. ಆಗ ವೆಂಕಟಮ್ಮನವರು ಹೇಳ್ತಾರೆ, ಕರ್ಸೋದೇನು ಇಲ್ಲೇ ಇದಾನಲ್ಲ ನೋಡಿ ಅಂತ ಲೋಕೇಶ್ ಅವರನ್ನು ತೋರಿಸ್ತಾರೆ. ಸುಬ್ಬಯ್ಯ ನಾಯ್ಡು ಅವರಿಗೆ ಆಶ್ಚರ್ಯ ಆಗುತ್ತೆ. ಯಾವುದೇ ಕಾರಣಕ್ಕೂ ಮಗನನ್ನು ನಾಟಕ ಸಿನಿಮಾಗಳಿಗೆ ತರಬಾರದು ಎನ್ನುವುದು ಅವರ ನಿರ್ಧಾರ ಆಗಿರುತ್ತೆ. ಯಾಕೆಂದರೆ ಅವರಿಗೆ ಮಗನನ್ನು ಡಾಕ್ಟರ್ ಮಾಡಬೇಕು ಅಂತ ಆಸೆ ಇರುತ್ತೆ, ತಾಯಿಗೆ ಮಗ ಇಂಜಿನಿಯರ್ ಆಗಲಿ ಅನ್ನುವ ಆಸೆ ಇರುತ್ತೆ. ತಾಯಿಯ ಜೊತೆಗೆ ಹೆಚ್ಚಾಗಿದ್ದರಿಂದ ಲೋಕೇಶ್ ಅವರಿಗೆ ತಾನೂ ಸಹ ಇಂಜಿನಿಯರ್ ಆಗಬೇಕು ಅನ್ನುವ ಆಸೆ ಇರುತ್ತೆ. ಆದರೆ ಆ ವಯಸ್ಸಿನಲ್ಲಿ ಇಂಜಿನಿಯರ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ವಂತೆ. ಇಂಜಿನಿಯರ್ ಅಂದರೆ ರೈಲ್ವೆ ಇಂಜಿನನ್ನು ನಡೆಸುವಂಥ ಒಬ್ಬ ಚಾಲಕ ಅಂತ ಅವ್ರು ಅಂದ್ಕೊಂಡಿದ್ರಂತೆ. ಹಾಗಾಗಿ ಆ ರೈಲನ್ನು ನೋಡಿದಾಗೆಲ್ಲ ನಾನು ಒಬ್ಬ ಇಂಜಿನಿಯರ್ ಆಗಿ ಇದರ ಇಂಜನ್ನನ್ನು ಡ್ರೈವ್ ಮಾಡಬೇಕು ಅಂತ ಎಷ್ಟೋ ಸಾರಿ ಅಂದ್ಕೊಂಡಿದ್ದು ಉಂಟು. ಕೊನೆಗೆ ಅವರು ಇಂಜಿನಿಯರೂ ಆಗಲಿಲ್ಲ, ಡಾಕ್ಟ್ರೂ ಆಗಲಿಲ್ಲ, ಆದರೆ ಆ್ಯಕ್ಟ್ರ್ ಆದರು. ಅಲ್ಲಿ ತಮ್ಮ ಒಂದು ಛಾಪನ್ನು ಮೂಡಿಸಿದ್ರು. ಆ ಕಥೆಯನ್ನು ಹೇಳುವ ಮುನ್ನ ಮೊದಲಿಗೆ ಅವರು ಹೇಗೆ ಕ್ಯಾಮ್ರಾ ಮುಂದೆ ಬಂದರು ಅನ್ನುವ ಈ ಸ್ವಾರಸ್ಯಕರವಾದ ಕಥೆಯನ್ನು ಹೇಳ್ತಾ ಇದ್ದೀನಿ. ಸುಬ್ಬಯ್ಯ ನಾಯ್ಡು ಅವರಿಗೆ ಇಷ್ಟವಿಲ್ಲದಿದ್ದರೂ ಸಹ ಮಗನನ್ನು ಆ ಪಾತ್ರಕ್ಕೆ ತೆಗೆದುಕೊಳ್ಳಲೇಬೇಕಾದಂಥ ಒಂದು ಅನಿವಾರ್ಯತೆ ಉಂಟಾಗಿತ್ತು. ಯಾಕೆಂದರೆ ಆ ಹೊತ್ತಿಗಾಗಲೇ ತಂಡದವರೆಲ್ಲರೂ ಆ ಬಾಲಕನನ್ನು ಆ ಪಾತ್ರಕ್ಕೆ ಒಪ್ಕೊಂಡಿದ್ರು. ಇವರು ಮಾತ್ರ ಬೇಡ ಅಂತ ಹೇಳೋದು ಹೇಗೆ? ಸರಿ ಅಂತ ಹೇಳಿ ಮದ್ರಾಸಿಗೆ ಕರ್ಕೊಂಡು ಹೋಗ್ತಾರೆ. ಭಕ್ತ ಪ್ರಹ್ಲಾದ ಚಿತ್ರದ ಪ್ರಹ್ಲಾದನ ಪಾತ್ರದೊಂದಿಗೆ ಲೋಕೇಶ್ ಅವರ ಒಂದು ಚಿತ್ರ ಜೀವನಯಾನ ಆರಂಭ ಆಗುತ್ತೆ. ಭಕ್ತ ಪ್ರಹ್ಲಾದನ ಕತೆ ನಮ್ಮಲ್ಲಿ ಮನೆ ಮನೆಗೂ ಗೊತ್ತಿರುವಂಥ ಒಂದು ಕಥೆನೇ. ಹರಿದ್ವೇಷಿಯಾದ ಹಿರಣ್ಯಕಶ್ಯಪನನ್ನು ಎದುರಿಸಿ ನಿಲ್ಲುವ ಹರಿಭಕ್ತ ಪ್ರಹ್ಲಾದನ ಕತೆ. ಮಗ ಅನ್ನುವ ಒಂದು ಮಮಕಾರವೂ ಇಲ್ಲದೆ ತನ್ನ ಶತ್ರುವನ್ನು ಅವನು ಆರಾಧಿಸ್ತಾ ಇದ್ದಾನಲ್ಲ ಅಂತ ಹೇಳಿ ಕೊಡಬಾರದ ಕಷ್ಟವನ್ನು ಕೊಡ್ತಾನೆ ತಂದೆ. ಆ ಸನ್ನಿವೇಶಗಳಲ್ಲಿ ಅಭಿನಯಿಸೋದಕ್ಕೆ ಲೋಕೇಶ್ ಅವರನ್ನು ಚಿತ್ರತಂಡದವರು ಸಿದ್ಧ ಮಾಡ್ತಾರೆ. ಅಲ್ಲಿ ಆನೆಯ ಕೈಯಲ್ಲಿ ತುಳಿಸೋದು, ವಿಷಪ್ರಾಶನ ಮಾಡಿಸೋದು, ಹಾವುಗಳನ್ನು ಮೈ ಮೇಲೆ ಬಿಡೋದು, ಸಮುದ್ರಕ್ಕೆ ಎಸೆಯೋದು, ಹೀಗೆ ಅನೇಕ ಪ್ರಯತ್ನಗಳಾಗತ್ತೆ ಪ್ರಹ್ಲಾದನನ್ನು ಕೊಲ್ಲೋದಕ್ಕೆ. ಅದೆಲ್ಲ ಸಂದರ್ಭಗಳಲ್ಲೂ ಆತ ಹರಿಕರುಣೆಯಿಂದಾಗಿ ಮತ್ತೆ ಬದುಕಿ ಬರ್ತಾನೆ. ಈ ಕಥೆ ನಿಮಗೆಲ್ಲ ಗೊತ್ತೇ ಇದೆ. ಈ ಸನ್ನಿವೇಶಗಳಲ್ಲೆಲ್ಲ ಅಭಿನಯಿಸೋದಕ್ಕೆ ಲೋಕೇಶ್ ಅವರಿಗೆ ಏನೂ ಕಷ್ಟ ಅಂತ ಅನ್ನಿಸ್ಲಿಲ್ವಂತೆ. ಯಾಕೆಂದರೆ ಅವೆಲ್ಲವೂ ಒಂದು ರೀತಿಯ ಸೋಜಿಗ, ಅದನ್ನು ಮಾಡೋದಕ್ಕೆ ಏನಂತೆ ಅಂತ ಅವ್ರು ಅಂದ್ಕೊಂಡಿದ್ರು. ಆದರೆ ಮುಖ್ಯವಾಗಿ ಅಲ್ಲಿ ಹರಿಯನ್ನು ಪ್ರಾರ್ಥಿಸುವಾಗ ಶ್ಲೋಕಗಳನ್ನು ಹೇಳಬೇಕಲ್ಲ. 2 ಗಂಟೆ ಕಾಲ ಪ್ರಹ್ಲಾದನಿಗೆ ಮೇಕಪ್ ಮಾಡಿ ಕ್ಯಾಮರಾ ಮುಂದೆ ಬಂದ ತಕ್ಷಣ ಶ್ಲೋಕಗಳನ್ನು ಹಾಡಪ್ಪ ಅಂತ ಹೇಳಿದ್ರೆ ನನಗೆ ಹಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಹಾಗೆ ಹೇಳಿದಾಗ ಸುಬ್ಬಯ್ಯ ನಾಯ್ಡು ಅವರಿಗೆ ವಿಪರೀತ ಕೋಪ ಬರುತ್ತೆ.
ಯಾಕೆಂದರೆ ಆ ದಿನಗಳಲ್ಲಿ ಕನ್ನಡ ಚಿತ್ರಗಳು ಚಿತ್ರೀಕರಣ ಆಗ್ತಾ ಇದ್ದಿದ್ದು ರಾತ್ರಿಯ ಹೊತ್ತಿನಲ್ಲಿ. ಸ್ಟುಡಿಯೋ ಬಾಡಿಗೆ ಕಡಿಮೆ ಇರುತ್ತೆ ಅನ್ನುವ ಕಾರಣಕ್ಕೆ ರಾತ್ರಿ ಹೊತ್ತು ಶೂಟಿಂಗ್ ಮಾಡ್ತಾಯಿದ್ರು. ಇದನ್ನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀವಿ. ಆ ಮಧ್ಯರಾತ್ರಿಯಲ್ಲಿ ಪುಟ್ಟ ಬಾಲಕನಿಗೆ ಹಾಡು ಹೇಳೋದಕ್ಕೆ ಬರೋಲ್ಲ ಅಂದಾಗ ತಂದೆ ಬೈದಾಗ ಅಳು ಬರುತ್ತೆ. ಆದರೆ ಮತ್ತೆ ಅವನನ್ನು ಸಂತೈಸಿ, ಇಲ್ಲಪ್ಪ ನೀನು ಇದನ್ನೆಲ್ಲ ಕಂಠಪಾಠ ಮಾಡಿ ಹೇಳಲೇಬೇಕು ಅಂದಾಗ ಮತ್ತೆ ಆತ ಕಂಠಪಾಠ ಮಾಡಿ ಆ ಒಂದು ಶ್ಲೋಕವನ್ನು ಒಪ್ಪಿಸ್ತಾನೆ. ಕೊನೆಗೂ ಪ್ರಹ್ಲಾದನ ಪಾತ್ರ ಆ ಚಿತ್ರದಲ್ಲಿ ಅದ್ಭುತವಾಗಿ ಮೂಡಿಬರುತ್ತೆ. ಈ ಚಿತ್ರದ ಒಂದು ವಿಶಿಷ್ಟವಾದ ಸಂದರ್ಭವನ್ನು ಲೋಕೇಶ್ ಅವರು ಆಗಾಗ ಜ್ಞಾಪಿಸ್ಕೋತಾ ಇದ್ದರು. ಅಲ್ಲಿ ಆನೆ ಕೈಯಲ್ಲಿ ಪ್ರಹ್ಲಾದನನ್ನು ತುಳಿಸುವ ಒಂದು ದೃಶ್ಯ ಬರುತ್ತಲ್ಲ, ಆ ದೃಶ್ಯದ ಚಿತ್ರೀಕರಣಕ್ಕೋಸ್ಕರ ಒಂದು 15 ದಿನ ಮೊದಲೇ ಅಲ್ಲಿದ್ದ ಒಂದು ಆನೆಗೆ ಬಾಲಕ ಲೋಕೇಶನ ಕೈಯಲ್ಲಿ ಬ್ಯಾಲದ ಹಣ್ಣು, ಬೆಲ್ಲ ಇದನ್ನೆಲ್ಲ ತಿನ್ನಿಸ್ತಾ ಇರ್ತಾರೆ. ಅಂದರೆ ಒಂದು ರೀತಿ ಸ್ನೇಹವನ್ನು ಬೆಳೆಸ್ಕೊಂಡು ಇವನು ಹೇಳಿದಂತೆ ಅದು ಕೇಳಬೇಕು ಅಂತ. ಅದು ಕೂಡ ಒಂದು ತರಬೇತಿ ಪಡೆದಂಥ ಆನೆ ಆಗಿದ್ದರಿಂದಾಗಿ ಲೋಕೇಶ್ ಅವರ ಜೊತೆಯಲ್ಲಿ ಆ ಒಂದು ದೃಶ್ಯಗಳಿಗೆ ಸ್ಪಂದಿಸ್ತಾ ಇರುತ್ತೆ. ಹಿರಣ್ಯಕಶಿಪುವಿನ ಆಜ್ಞೆಯಂತೆ ಬಾಲಕ ಪ್ರಹ್ಲಾದನನ್ನು ಆನೆಯಿಂದ ತುಳಿಸುವ ಒಂದು ಸನ್ನಿವೇಶ. ಆಗ ಪ್ರಹ್ಲಾದ ಕಣ್ಣು ಮುಚ್ಚಿ ವಿಷ್ಣುವನ್ನು ಆರಾಧನೆ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಆನೆ ಹತ್ತಿರ ಬಂದು ಕಾಲನ್ನು ಎತ್ತತ್ತೆ. ಆ ಹೊತ್ತಿಗೆ ಸರಿಯಾಗಿ ಕಯಾದು ಪಾತ್ರಧಾರಿ ಲಕ್ಷ್ಮೀಬಾಯಿಯವರು ಓಡಿ ಬಂದು ಮಗನೇ ಅಂತ ಹೇಳಿ ಆತನ ಮಡಿಲಿಗೆ ಬೀಳಬೇಕು. ಹಾಗೆ ಬಿದ್ದ ತಕ್ಷಣ ಪ್ರಹ್ಲಾದ ಕಣ್ಣು ಬಿಟ್ಟು ಆನೆಯನ್ನು ನೋಡಿ ಗಜೇಂದ್ರ ಅಂತ ಕೂಗಬೇಕು. ಅದು ಎತ್ತಿದ ಕಾಲನ್ನು ಹಾಗೆ ನಿಲ್ಲಿಸುತ್ತೆ. ಇದು ಸನ್ನಿವೇಶ. ಆದರೆ ಇಲ್ಲೇನಾಯಿತು ಅಂದರೆ, ಪ್ರಹ್ಲಾದ ದೇವರನ್ನು ಆರಾಧನೆ ಮಾಡ್ತಾ ಕಣ್ಣು ಮುಚ್ಚಿ ನಿಂತಿರ್ತಾನೆ. ಲಕ್ಷ್ಮೀಬಾಯಿಯವರು ಓಡಿ ಬಂದು ಮಗನೇ ಅಂತ ಅವನ ಮಡಿಲಿಗೆ ಬೀಳ್ತಾರೆ. ಆದರೆ ಈ ದೃಶ್ಯ ಹೇಗೆ ಬರುತ್ತೆ, ಆನೆ ಹೇಗೆ ಕಾಲೆತ್ತುತ್ತೆ ನೋಡೋಣ ಅಂತ ಹೇಳಿ ಆಕೆ ಕಣ್ಣು ಬಿಡ್ತಾರೆ. ಆಗ ಆನೆಯ ಕಾಲನ್ನು ನೋಡಿ ಆಕೆಗೆ ಭಯ ಆಗಿ ಕಿಟಾರನ್ನು ಕಿರ್ಚ್ಕೋತಾರೆ. ತಕ್ಷಣ ಲೋಕೇಶ್ ಅವರೇನೋ ಗಜೇಂದ್ರ ಅಂತ ಕೂಗ್ತಾರೆ. ಜೊತೆಗೆ ಆ ಆನೆ ಕೂಡ ಯಾವುದೇ ಒಂದು ಅನಾಹುತವನ್ನು ಮಾಡದೆ ಆ ದೃಶ್ಯ ಅದ್ಭುತವಾಗಿ ಮೂಡಿಬರುತ್ತೆ. ಅಂತೂ ಇಂತೂ ಪ್ರಹ್ಲಾದ ಚಿತ್ರ ಮುಗಿಯುತ್ತೆ, ತೆರೆಗೆ ಬರುತ್ತೆ. ಆದರೆ ಆ ಹೊತ್ತಿಗಾಗಲೇ ಆ ಒಂದು ಚಿತ್ರತಂಡದಲ್ಲಿ ಒಂದು ಅಭಿಪ್ರಾಯ ಮೂಡಿರುತ್ತೆ. ಅದೇನೆಂದರೆ, ಏನೋ ಮಗ ಅನ್ನೋ ಮಮಕಾರಕ್ಕೋಸ್ಕರ ಸುಬ್ಬಯ್ಯ ನಾಯ್ಡುಗಳು ಇವನ್ನ ಕರ್ಕೊಂಡು ಬಂದಿದ್ದಾರೆ, ಇವನೇನು ಒಳ್ಳೆ ನಟ ಅಲ್ಲ, ಒಬ್ಬ ಕೆಟ್ಟ ನಟ ಆಗ್ತಾನೆ ಅನ್ನುವ ಅಭಿಪ್ರಾಯ ಮೂಡಿರುತ್ತೆ. ಜೊತೆಗೆ ಎಷ್ಟೋ ಜನ ಚಿತ್ರತಂಡದವರು ಲೋಕೇಶ್ ಅವರನ್ನು ನೋಡಿ ಆಗಾಗ ಕಿಚಾಯಿಸ್ತಾ ಇರ್ತಾರೆ. ಯಾಕಯ್ಯ ಯಾವಾಗಲೂ ಆಕಾಶ ತಲೆ ಮೇಲೆ ಬಿದ್ದಂಗಿರ್ತೀಯ, ಖುಷಿಯಾಗಿರೋಕ್ಕೆ ಏನೆಯ ರೋಗ ನಿನಗೆ ಅಂತ ರೇಗಿಸ್ತಾ ಇರ್ತಾರೆ. ಆದರೆ ಲೋಕೇಶ್ ಅವರು ಇದ್ದಿದ್ದೇ ಹಾಗೆ. ನೋಡಿ, ಮುಂದೆ ಅದೇ ಒಂದು ಮುಖಭಾವ, ಆ ಒಂದು ವ್ಯಕ್ತಿತ್ವವನ್ನು ಇಟ್ಕೊಂಡು ಅವರು ಕನ್ನಡ ಚಿತ್ರರಂಗದಲ್ಲಿ ಎಂಥ ಸಾಧನೆಯನ್ನು ಮಾಡಿದ್ರು. ಆ ಒಂದು ಪಯಣವನ್ನು ಹೇಳೋದೇ ಈ ಒಂದು ಸರಣಿಯ ಉದ್ದೇಶ. ನೋಡಿ, ಭಕ್ತ ಪ್ರಹ್ಲಾದ ಬಿಡುಗಡೆಯಾಗಿದ್ದು 1958ರಲ್ಲಿ. ಲೋಕೇಶ್ ಅವರು ಹುಟ್ಟಿದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ, ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ 3 ತಿಂಗಳಿದ್ದಾಗ, 19ನೇ ತಾರೀಕು ಮೇ ತಿಂಗಳು 1947ನೇ ಇಸ್ವಿ. ಈ ಚಿತ್ರ ತೆರೆಗೆ ಬಂದಾಗ ಅವರಿಗೆ ಕೇವಲ 11 ವರ್ಷಗಳು. ಮತ್ತೆ 4 ವರ್ಷಗಳಲ್ಲಿ, ಅಂದರೆ 15 ವರ್ಷಗಳಾಗುವಷ್ಟರಲ್ಲಿ ಸುಬ್ಬಯ್ಯ ನಾಯ್ಡು ಅವರು ತಮ್ಮ 67ನೇ ವಯಸ್ಸಿನಲ್ಲಿ ಮಂಡ್ಯ ಕ್ಯಾಂಪಿನಲ್ಲಿ ನಾಟಕ ಮಾಡ್ತಾ ಇದ್ದಾಗಲೇ ಮರಣ ಹೊಂದುತ್ತಾರೆ. ಪತಿಯ ಮುಖವನ್ನು ನೋಡೋದಕ್ಕೆ ಸಾಧ್ಯವಾಗಲಿಲ್ಲ ಅನ್ನುವ ದುಃಖದಲ್ಲಿ ಲೋಕೇಶ್ ಅವರ ತಾಯಿ ವೆಂಕಟಮ್ಮನವರು ಸಹ ಸಂಜೆಯ ಹೊತ್ತಿಗೆ ಅಸುನೀಗ್ತಾರೆ. ಅಂದರೆ ಒಂದೇ ದಿನ ತಂದೆ ತಾಯಿಗಳನ್ನು ಕಳೆದುಕೊಂಡು ಲೋಕೇಶ್ ಹಾಗೂ ಬಂಗಾರಮ್ಮನವರು ತಬ್ಬಲಿಗಳಾಗ್ತಾರೆ. ತಂದೆ ಸತ್ತಾಗ 15 ವರ್ಷದ ಯುವಕ ಲೋಕೇಶ್ ಅವರಿಗೆ ತಂದೆಯಿಂದ ಬಂದ ಬಳುವಳಿ ಅಂದರೆ ಒಂದು ಮನೆ, ಒಂದು ವಾಚು, ಒಂದು ಉಂಗುರ ಹಾಗೂ ನಾಟಕ ರಂಗಕ್ಕಾಗಿ ಅವರು ಮಾಡಿದ್ದಂಥ ಒಂದು ಅಗಾಧವಾದ ಸಾಲ. ಪ್ರಹ್ಲಾದ ಚಿತ್ರದ ನಂತರ ಮುಂದೆ ಯಾವತ್ತೂ ಅವರು ತಂದೆಯ ಹೆಸರನ್ನು ಬಳಸ್ಕೊಂಡಾಗಲಿ ಅಥವಾ ಆ ಒಂದು ಚಿತ್ರದಲ್ಲಿ ಅಭಿನಯಿಸಿದ ಒಂದು ಅನುಭವದಿಂದಾಗಲಿ ಮುಂದೆ ಚಲನಚಿತ್ರಗಳಲ್ಲಿ ಅಭಿನಯಿಸುವಂಥ ಒಂದು ಆಸೆಯನ್ನು ಇಟ್ಕೊಂಡಿರಲ್ಲ. ಅದರ ಬಗ್ಗೆ ಅವರಿಗೆ ಉತ್ಸಾಹವೇ ಇರೋದಿಲ್ಲ. ಆದರೆ 1968ರಲ್ಲಿ ಅವರಿಗೆ 21 ವರ್ಷಗಳಾಗಿದ್ದಾಗ ಅಯಾಚಿತವಾಗಿ ಒಂದು ಅವಕಾಶ ಒದಗಿ ಬರುತ್ತೆ. ಹುಣಸೂರು ಕೃಷ್ಣಮೂರ್ತಿಯವರು ಅಡ್ಡದಾರಿ ಎನ್ನುವ ಒಂದು ಚಿತ್ರವನ್ನು ತಾವೇ ನಿರ್ಮಾಣ ಮಾಡಿ ನಿರ್ದೇಶನ ಮಾಡ್ತಾ ಇರ್ತಾರೆ. ಆ ಚಿತ್ರದ ನಾಯಕಿ ಲೋಕೇಶ್ ಅವರ ಅಕ್ಕ ಬಂಗಾರಮ್ಮನವರ ಮಗಳು ಸತ್ಯವತಿಯವರು. ಸುಂದರಿಯಾಗಿದ್ದ ಸತ್ಯವತಿಯವರನ್ನು ಆ ಚಿತ್ರಕ್ಕೆ ನಾಯಕಿಯನ್ನಾಗಿ ಹುಣಸೂರು ಕೃಷ್ಣಮೂರ್ತಿಯವರು ಆರಿಸಿರ್ತಾರೆ. ಆ ಒಂದು ಚಿತ್ರದ ವಿಚಾರವನ್ನು ಮಾತಾಡೋದಕ್ಕೆ ಅಂತ ಹೇಳಿ ಬಂಗಾರಮ್ಮನವರ ಮನೆಗೆ ಬರ್ತಾರೆ.
ಅಲ್ಲಿ ಲೋಕೇಶ್ ಹಾಗೂ ಬಂಗಾರಮ್ಮನವರು ಒಟ್ಟಿಗೆ ವಾಸಿಸ್ತಾ ಇರ್ತಾರೆ. ಲೋಕೇಶ್ ಅವರನ್ನು ನೋಡಿದ ಹುಣಸೂರು ಕೃಷ್ಣಮೂರ್ತಿಯವರು ನೀನು ಸ್ಟುಡಿಯೋ ಕಡೆ ಬಾರಯ್ಯ ಅಂತಾರೆ. ಲೋಕೇಶ್ ಅವರು ಹೇಗೂ ಜೀವನಕ್ಕೆ ಯಾವುದೂ ಆಧಾರ ಇಲ್ಲ, ಸುಮ್ಮನೆ ಕೂತಿ ಏನು ಮಾಡೋದು ಅಂತ ಹೇಳಿ ಸ್ಟುಡಿಯೋ ಕಡೆ ಹೋಗ್ತಾರೆ. ಹಾಗಾಗಿ ಅಡ್ಡದಾರಿ ಚಿತ್ರದಲ್ಲಿ 4 ಅಣ್ಣ ತಮ್ಮಂದಿರಲ್ಲಿ ಅವರೂ ಒಬ್ಬರಾಗಿ ಅಭಿನಯಿಸ್ತಾರೆ. ಒಂದು ಪಾತ್ರದಲ್ಲಿ ಸ್ವತಃ ಹುಣಸೂರು ಕೃಷ್ಣಮೂರ್ತಿಯವರೇ ಇರ್ತಾರೆ. ಇನ್ನಿಬ್ಬರು ಅಣ್ಣ ತಮ್ಮಂದಿರಾಗಿ BM ವೆಂಕಟೇಶ್ ಹಾಗೂ ದ್ವಾರಕೀಶ್ ಅವರು ಇರ್ತಾರೆ. ಲೋಕೇಶ್ ಅವರು ತಾವೂ ಒಬ್ಬ ಸಹೋದರನಾಗಿ ಆ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಚಿತ್ರ ದೊಡ್ಡ ಯಶಸ್ಸನ್ನೇನೂ ಕಾಣಲಿಲ್ಲ. ಇದಾದ ನಂತರ ಚಲನಚಿತ್ರಗಳ ಸಹವಾಸವೇ ಬೇಡ ಅಂತ ಹೇಳಿ ಲೋಕೇಶ್ ಅವರು ಸಿನಿಮಾ ರಂಗದಿಂದ ದೂರವೇ ಇರ್ತಾರೆ. ಆದರೆ ಚಿತ್ರರಂಗ ಎನ್ನುವ ಒಂದು ಅಯಸ್ಕಾಂತ ಹೇಗೆ ಅವರನ್ನು ಎಳೆದುಕೊಂಡು ಬಂತು, ಮುಂದೆ ಅವರಿಗೆ ಎಂಥೆಂಥ ಪಾತ್ರಗಳು ಸಿಕ್ಕಿದವು, ಆ ಪಾತ್ರಗಳಿಂದ ಅವರು ಹೇಗೆಲ್ಲ ಬೆಳೆದರು, ಇವತ್ತಿಗೂ ಅವರ ಬಗ್ಗೆ ಒಂದು ಸರಣಿಯನ್ನು ಮಾಡೋದಕ್ಕೆ ನಾವು ಮುಂದಾಗಬೇಕಾದ್ರೆ ಎಂಥೆಂಥ ಸ್ವಾರಸ್ಯಕರವಾದ ಸಂಗತಿಗಳು ಅವರ ಈ ಚಿತ್ರ ಜೀವನ ಯಾನದಲ್ಲಿ ನಡೆದಿದೆ, ಇದೆಲ್ಲವನ್ನು ವಿಶದವಾಗಿ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ. ನಮಸ್ಕಾರ.